ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊತ್ತಿದ ಕಿಚ್ಚು ಇನ್ನೂ ಆರಿಲ್ಲ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅಸಮಾಧಾನ ಜೋರಾಗಿದೆ. ಯಾರ್ಯಾರು ಅಸಮಾಧಾನ ಮುಂದುವರಿಸಿದ್ದಾರೆ, ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಕಳೆದ 2-3 ದಿನದಿಂದ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡಾಯ ಎದ್ದಿರುವಂತಹ ಸಚಿವಾಕಾಂಕ್ಷಿಗಳು ಆಕ್ರೋಶದ ಬೆಂಕಿಯನ್ನ ಉಗುಳ್ತಾ ಇದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಈಗ ಅಸಮಾಧಾನ ಜೋರಾಗ್ತಾ ಇದೆ ರಾಜ್ಯ ಕೈಪಾಳ್ಯದಲ್ಲಿ. ಸಿಎಂ ಹೈಕಮಾಂಡ್ ವಿರುದ್ಧವೇ ಈಗ ಶಾಸಕರು ಸಿಡಿದೆದ್ದಿದ್ದಾರೆ. ಬಂಡಾಯದ ಬೇಗುದಿಯನ್ನು ತಡೆಸಲಿಕ್ಕೆ ಈಗ ಹೈಕಮಾಂಡ್ ಈಗ ಎಂಟ್ರಿ ಕೊಟ್ಟಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ರೆಬಲ್ಸ್ ನಾಯಕರ ಜೊತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಮೀಟಿಂಗ್. ಸಿಎಂ ಕರೆ ಮಾಡಿದ್ರೂ ಕೂಡ ಹಲವು ಶಾಸಕರು ಈಗ ಸುಮ್ಮನಾಗ್ತಾ ಇಲ್ಲ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಮಾತುಕತೆ ಮಾಡಲಿಕ್ಕೆ ಈಗ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ಲಾನ್ ಮಾಡಿದ್ದಾರೆ. ನಿಗಮ ಮಂಡಳಿ ಸೇರಿದಂತೆ ಹಲವು ಆಫರನ್ನು ನೀಡ್ತಾರ ಹಾಗಾದರೆ ಉಸ್ತುವಾರಿ ಅಸಮಾಧಾನಗೊಂಡವರಿಗೆ? ಆರದ ಬಂಡಾಯಕ್ಕೆ ಮದ್ದು ಹಾಕ್ತಾರ ಸುರ್ಜೇವಾಲಾ? ಹೈಕಮಾಂಡ್ ಯಾವ ರೀತಿಯಾದಂತಹ ಮದ್ದನ್ನು ಅರಿಯುತ್ತೆ? ಎದ್ದಿರುವಂತಹ ಈ ಒಂದು ಬಿರುಗಾಳಿಯನ್ನು ಯಾವ ರೀತಿ ತಣ್ಣಗೆ ಮಾಡ್ತಾರೆ? ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಹೈಕಮಾಂಡ್ ವಿರುದ್ಧವೇ ಈಗ ಅನೇಕ ಅಸಮಾಧಾನಿತ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಗೊಂದಲದ ನಡುವೆನೇ ಈ ಒಂದು ನೂತನ ಸಚಿವರ ಸಂಪುಟ ವಿಸ್ತರಣೆಯಾಗಿದೆ. ಅನೇಕ ಅಚ್ಚರಿಗಳಿಗೆ, ಹೈಡ್ರಾಮಾಗಳಿಗೆ ಈ ನೂತನ ಸಚಿವರ ಈ ಒಂದು ಪಟ್ಟಿ ಕಾರಣ ಆಯಿತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದರು. ಈ ಸಚಿವಾಕಾಂಕ್ಷಿಗಳಿಗೆ ಯಾವಾಗ ಈ ಸಚಿವ ಸ್ಥಾನ ಕೈತಪ್ಪಿ ಹೋಯಿತೋ ಜಿಲ್ಲೆಯಲ್ಲೂ ಕೂಡ ಇವಾಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಮುದಾಯವಾರು, ಕ್ಷೇತ್ರವಾರು, ಜಿಲ್ಲಾವಾರು ಆಕ್ರೋಶಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ತಮ್ಮ ನೆಚ್ಚಿನ ನಾಯಕನ ಪರವಾಗಿ ಸಾಕಷ್ಟು ಜನ, ಅವರ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಈಗ ಅಲ್ಲಲ್ಲಿ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟೈರಿಗೆಲ್ಲ ಬೆಂಕಿ ಹಚ್ಚುತ್ತಾ ಇದ್ದಾರೆ, ಬಸ್ಸಿಗೆಲ್ಲ ಕಲ್ಲು ಹೊಡಿತಾ ಇದ್ದಾರೆ. ಯಶವಂತ ರಾಯಗೌಡ ಆಲ್ರೆಡಿ ರಾಜೀನಾಮೆ ಕೊಟ್ಬಿಟ್ರು. BK ಸಂಗಮೇಶ್ ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಗುಡುಗಿದ್ರು. ಬೇಳೂರು ಗೋಪಾಲಕೃಷ್ಣ ಕೂಡ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಗುಡುಗಿದ್ರು. ಹೀಗೆ ಸಾಕಷ್ಟು ಜನ ಸಾಲು ಕಾಂಗ್ರೆಸ್ನ ಹಿರಿಯ ಶಾಸಕರು, 2ಕ್ಕಿಂತ ಹೆಚ್ಚು ಬಾರಿ ಗೆದ್ದಂತಹ ಕಾಂಗ್ರೆಸ್ನ ಶಾಸಕರು ನಮಗೆ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆ ಇತ್ತು ನಮಗೆ. ಹೈಕಮಾಂಡ್ ಕೂಡ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು, ಜೊತೆಗೆ ರಾಜ್ಯ ನಾಯಕರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ರು. ಈ ಆಶ್ವಾಸನೆಗಳು ಸುಳ್ಳಾಯಿತು, ಹಾಗಾಗಿ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ ಅಂತ ಈಗ ಹೈಕಮಾಂಡ್ ಎಂಟ್ರಿಯನ್ನು ಕೊಟ್ಟಿರೋದ್ರಿಂದ ಮತ್ತೊಂದು ಮಜಲನ್ನು ಪಡ್ಕೊಳ್ತಾ ಇದೆ. ಈ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿರೋದ್ರಿಂದ, ಸ್ಪೆಷಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿರೋದ್ರಿಂದ ಅಸಮಾಧಾನಗೊಂಡಂತಹ ಕಾಂಗ್ರೆಸ್ನ ಹಿರಿಯ ಶಾಸಕರನ್ನು ಅವ್ರನ್ನ ಪರಿಗಣಿಸಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಲಿಲ್ವಲ್ಲ, ಅಟ್ಲೀಸ್ಟ್ ಒಂದು ನಿಗಮ ಮಂಡಳಿ ಇಲ್ಲಾದರೂ ಕೂಡ ಅವಕಾಶ ಸಿಗುತ್ತಾ, ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಏನಾದರೂ ಸಿಗಬಹುದಾ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದಾವೆ. ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿರುವಂಥ ಸಚಿವರಿಗೆ ಖಾತೆಗಳ ವಿಚಾರದಲ್ಲಿ ಈಗ ಲಾಬಿ ಮಾಡ್ತಾ ಇದ್ದರೆ, ಸಚಿವ ಸ್ಥಾನ ಸಿಗದೇ ಇರೋರು ಇವಾಗ ಸಾಕಷ್ಟು ನಮ್ಮನ್ನು ಯಾಕೆ ಸಚಿವ ಸಂಪುಟಕ್ಕೆ ಪರಿಗಣಿಸಿಲ್ಲ ಅನ್ನುವಂತಹ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನಾದರೂ ಕೂಡ ಸಿಗಬಹುದಾ, ಆ ನಿಟ್ಟಿನಲ್ಲಿ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ. ಯಾಕಂದರೆ ಇರುವ 20 ಸ್ಥಾನಕ್ಕೆ 100 ಜನ ನೀವು ಜಿಲ್ಲೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಅದು ಹೇಗೆ ಸಾಧ್ಯ ಆಗ್ತದೆ? ಅದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರಾಗಿರುವಂತಹ HK ಪಾಟೀಲ್, RV ದೇಶಪಾಂಡೆ, ದಿನೇಶ್ ಗುಂಡೂರಾವ್ ಇಂಥವ್ರನ್ನೇ ಈಗ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ. RB ತಿಮ್ಮಾಪುರ್ ಅಂತವರೆಲ್ಲ ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದರು, ಅಂಥವ್ರನ್ನೆಲ್ಲ ಸಂಪುಟದಿಂದ ಕೈ ಬಿಟ್ಟಿದ್ದಾರೆ. ಅಂದರೆ ಹೊಸ ಮುಖಗಳಿಗೊಂದು ಅವಕಾಶ ಕೊಡೋಣ, 2028ಕ್ಕೆ ಮತ್ತೊಮ್ಮೆ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋಣ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಲೀಡರ್ಗಳ ಒಂದು ಆಸೆ ಕೂಡ ಆಗಿದೆ. ಅದರಲ್ಲಿ ಸ್ಪೆಷಲಿ ರಾಹುಲ್ ಗಾಂಧಿಯವರು ಎಲ್ಲರನ್ನೂ ಹೊಸಬ್ರನ್ನೇ ಸೇರಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು. ಹೊಸಬರು ಮತ್ತು ಹಳಬರ ಒಂದು ಸಮ್ಮಿಶ್ರಣವೇ ಈ ಒಂದು ಸಂಪುಟ ವಿಸ್ತರಣೆಯಾಗಿದೆ. ಮಹಿಳಾ ಕೋಟಾದಡಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಸೇರ್ಪಡೆ ಮಾಡಿ ಕೊನೆ ಕ್ಷಣದಲ್ಲಿ ಕೈ ಬಿಟ್ಟರು. ಆದರೆ ಯಾರಿಗೆ ಅವಕಾಶ ಸಿಗಬಹುದು?
6 ಜನ ಮಹಿಳಾ ಕೋಟದಡಿ ಎಮ್ ಎಲ್ ಎಗಳಿದ್ದಾರೆ, ಯಾಕೆ ಎಮ್ ಎಲ್ ಸಿಗಳಿಗೆ ಮಣೆ ಹಾಕಿದ್ರು, ಎಲ್ಲವೂ ಚರ್ಚೆ ಆಗ್ತಾ ಇದೆ.